ಏನು ಒಂದು ಮನುಷ್ಯನಲ್ಲಿ ಹಾರ್ಮೋನ್ ತಯಾರಾದಾಗ ಒಂದು ಟೈಮ್ ಇರ್ತದೆ. ಆ ಟೈಮಲ್ಲಿ ಅವನಿಗೆ ಒಂದು ಅಟ್ರಾಕ್ಟ್ ಆಗೋದು ಇದೆಲ್ಲ ಎಷ್ಟು ಪ್ರಾಕ್ಟಿಕಲ್ ಆಗಿ ಹೇಳಿದ್ದಾರೆ ಅಂತ ಹೇಳಿದರೆ, ಸನ್ಯಾಸಿ ಕೂಡ 3 ಕ್ಷಣ ಹೆಣ್ಣನ್ನು ನೋಡ್ಬೋದು, ನಂತರ ಕಾಲು ನೋಡ್ಬೇಕಂತ ಉಂಟು ಅಂತ ಹೇಳಿದ್ರೆ ಅದು ನ್ಯಾಚುರಲ್. ಯಾಕೆಂತ ಹೇಳಿದ್ರೆ ತಾಯಿಯ ಇಲ್ಲಿಂದ ಅವನಿಗೆ ಆಹಾರ ಸಿಕ್ಕಿರ್ತದೆ ಎದೆಭಾಗದಿಂದ. ಒಂದು ಮಗು ಆ ಎದೆಭಾಗ ನೋಡಿದ್ರೆ ನೋಡಿ, ನೀವು ಅಬ್ಸರ್ವ್ ಮಾಡಿರ್ಬೋದು, ಚಿಕ್ಕ ಮಕ್ಕಳನ್ನೇ ಯಾವ ಹೆಂಗಸಿನ ಹತ್ರ ಮಲಗಿಸಿದ್ರೆ ಕೂಡ ಅದು ಇಲ್ಲಿ ಕೈ ಹಾಕೋದು. ಯಾಕೆಂತ ಹೇಳಿದ್ರೆ ನಮ್ಮ ಪ್ರೋಗ್ರಾಮಿಂಗ್ ಇರುವುದೇ ಹಾಗೆ. ಬಟ್ ಇವನಿಗೆ ಒಂದು ಹಾರ್ಮೋನ್ಸ್ ಎಲ್ಲ ಬಂದಾಗ ಇವನು ತಪ್ಪಿ ಏನಾದರೂ ಇದು ಮಾಡಿದರೆ ಅಂದರೆ, ಏನೋ ತಪ್ಪು ಮಾಡಿದೆ, ನಾನು ಇಂಥ ಮಾಡಿದೆ, ಅದು ಬರಬಾರ್ದು, ಅತ್ತಿಗೆ ಅಂತ ಹೇಳಿದೆ ತಾಯಿ, ಅತ್ತಿಗೆ ನಾಗಿ ನಡೆಸಬಾರ್ದು, ಇದೆಲ್ಲ ನಾವು ಹಾಕ್ಕೊಳ್ಳೋದು. ಅದರ ಅರ್ಥ ಅದು ಮಾಡಿ ಅಂತಲ್ಲ, ಬಟ್ ಆ ಪಾಪ ಭಾವ ಬರ್ತದೆ ಅಲ್ವಾ, ಅದರಿಂದ ನಾವು ಮನುಷ್ಯರು ನಾವು ಪಾಪ ಮಾಡಿದ್ದೇವೆ, ನಾವು ತಪ್ಪು ಮಾಡಿದ್ದೇವೆ ಅಂತ ನಾವು ಹಾಗೆ ಆಗಿ ನಮಗೆ ಅದು ನಮಗೆಲ್ಲ ಆಗುವಂಥದ್ದಲ್ಲ. ಈಗ ನಾವು ಕಲಿಸಿದರೆ ಕೂಡ ಅದು ನಮಗೆಲ್ಲ ಆಗುವಂಥದ್ದಲ್ಲ ಹೇಳ್ತಾರೆ. ಸರ್ ಪರ್ಸನಲ್ ಮಾಡಿ ಇಷ್ಟೇ ಬೇಕಿರುವುದು. ಕೃಷ್ಣ ಯಾಕೆ ಧರ್ಮರಾಯನಿಗೆ ಹೇಳಲಿಲ್ಲ ಭಗವದ್ಗೀತೆಯನ್ನು? ನಿಜವಾಗಿ ಧರ್ಮರಾಯನಿಗೆ ಹೇಳ್ಬೇಕಿತ್ತಲ್ವಾ, ಧರ್ಮ ಎಲ್ಲ ಗೊತ್ತಿದ್ದವನು ಅವನಲ್ವಾ, ಯಾಕೆ ಹೇಳಲಿಲ್ಲ ಅಂತ ಹೇಳಿ? ಧರ್ಮರಾಯನಿಗೆ ಎಲ್ಲ ಗೊತ್ತಿದೆ. ಈಗ ಕ್ರಿಶ್ಚಿಯನ್ನಲ್ಲಿ ನೀವು ಹೇಳಿದ್ರಿ, ಕ್ರಿಶ್ಚಿಯಾನಿಟಿ ಅವರೆಲ್ಲ ಹೀಲಿಂಗ್ ಮಾಡ್ತಾರೆ, ಹೌದು ಮಾಡ್ತಾರೆ, ಸರಿ ಮಾಡ್ತಾರೆ. ಅದೇ ಪೋಪಿಗೆ ಮಾಡಲಿಕ್ಕೆ ಆಗಲಿಲ್ಲ ಅವರಿಗೆ, ಪಾರ್ಕಿನ್ಸನ್ಗೆ. ಯಾಕೆಂದರೆ ಪೋಪಿಗೆ ಎಲ್ಲ ಗೊತ್ತಿದೆ. ನಿಮಗೆ ಯಾವ ಗೊತ್ತಿಲ್ಲ ಅವನಿಗೆ ಸುಲಭ ಹೀಲಿಂಗ್ ತಗೊಳ್ಳೋದು. ನೋಡಿ ಭೀಮನಿಗೆ ಒಂದು ಭಯಂಕರ ಭೀಮನಷ್ಟು ಮೋಟಿವೇಶನ್ ಯಾರಿಲ್ಲ. ಅಯ್ಯೋ ರಾಮ ಯಾವಾಗ ನೋಡಿದ್ರು ನಾವು ಬೊಬ್ಬೆ ಹೊಡಿದ್ದು, ನಮಗೆ ಅದಿಲ್ಲ ಇದಿಲ್ಲ. ಭೀಮ ಆ ಕಾಡಲ್ಲಿ ಎಲ್ಲ ಹೋಗಿ ಅಲ್ಲಿ ಕೂತಿದ್ದಾರೆ, ಎಲ್ಲರೂ 5 ಜನರನ್ನು ಎತ್ತಿಕೊಂಡು ಬಂದದಂತೆ ಭುಜದಲ್ಲಿ ಎತ್ತಿಕೊಂಡು ಬಂದು ಇವ ಹೋಗುವ ಸ್ಪೀಡಿಗೆ ಅವರಿಗೆ ಸಾಕಾಗಿ ಬಿದ್ದಿದ್ದಾರೆ ಎಲ್ಲ. ಅವರಿಗೆ ನೀರೆಲ್ಲ ತಗೊಂಡು ಬಂದು ಕುಡಿಸಿ ಮಲಗಿದ್ದಾರೆ, ಕಾದು ನಿಂತಿದ್ದಾನೆ ಅವರನ್ನು ಎತ್ಕೊಂಡು ಬಂದವನು ಇವನು. ಆಗ ಅವನಿಗೆ ಅಳ್ಳಿಕೆ ಬರ್ತದೆ ಭೀಮನಿಗೆ, ನ್ಯಾಚುರಲ್ ಅಲ್ವಾ. ಅಳ್ಳಿಕೆ ಬರುವಾಗ ಕೂಡ ಭೀಮನೊಂದು ಇದು ನೋಡಿ ಸ್ಟೈಲ್. ಅವ ಹೇಳ್ತಾನೆ, ಭೀಮ ಕಷ್ಟವನೆಸಗಿದನು ಹಾ ಎಂದಿರಾದೊಡೆ ಮುಸುಡ ನಮರಾದ್ರಿಯಲ್ಲಿ ತೇವೇನು ದೇವ ಸಂತತಿ ಅಂತ. ದೇವತೆಗಳಿಗೆ ಧಮಕಿ ಕೊಡುದವ. ಭೀಮ ಕಷ್ಟ ಬರ್ತಾ ಇದ್ದಾನೆ ಪಾಪ ಅಂತ ಏನಾದರೂ ಹೇಳಿದರೆ, ನಿಮ್ಮ ಮುಸುಡನ್ನು ತೆಗೆದು ಅಮರಾದ್ರಿಯಲ್ಲಿ ತೇಯ್ತೇನೆ ಅಂತ ಹೇಳಿದ್ರೆ ಅವನಿಗೆ ಇದು ಬೇಡ, ವಿಕ್ಟಿಮ್ ಗಾರ್ಡ್ ಬೇಡ. ಅರ್ಥ ಆಯ್ತಾ? ಸೊ ಅವನಿಗೆ ದೇಹ ಬಲ ಅವನಿಗೆ ಗೊತ್ತುಂಟು, ನಾನು ಹೇಗೆ ಮಾಡಬೇಕು. ಅವನಿಗೆ ಭಗವದ್ಗೀತೆ ಅಗತ್ಯ ಇಲ್ಲ. ಧರ್ಮರಾಯನಿಗೆ ಎಲ್ಲ ಗೊತ್ತಿದೆ, ಅವನಿಗೆ ಅಗತ್ಯ ಇಲ್ಲ. ಓಕೆ. ಅರ್ಜುನ ಮಾಮೂಲಿ ಮನುಷ್ಯ, ಲವ್ ಮಾಡ್ತಾನೆ ಅವ. ಭಗವದ್ಗೀತೆ ಆದ ನಂತರ ಕೂಡ ಮದುವೆ ಆಗಿದ್ದಾನೆ ತುಂಬ. ಅವನಂತರ ಅವನಿಗೆ ಫೀಲಿಂಗ್ಸ್ ಇದೆ, ಇಮೋಷನ್ಸ್ ಇದೆ. ಅವನಿಗೆ ಕೃಷ್ಣ ಹೇಳ್ತಾನೆ ಹೇಗೆ ಯುದ್ಧದಲ್ಲಿ ಕೃಷ್ಣ ಹೇಳ್ಬೋದಲ್ಲ, ಎಲ್ಲರನ್ನು ತಡ್ಕೊಂಡು ಇರು. ನಮ್ಮ ಭಾರತದಲ್ಲೆಲ್ಲ ಕಲಿಸಿದ ಹಾಗೆ ನಮಗೆ, ಈ ಸೈಡಿಗೆ ಹೊಡೆದ್ರೆ ಈ ಸೈಡಿಗೆ ಪೆಟ್ಟು ತಿನ್ನಬೇಕು. ನಮ್ಮಲ್ಲಿ ಅದೆಲ್ಲ ಇಲ್ಲ. ಕೃಷ್ಣನಿಗೆ ಹೇಳ್ಬೋದಿತ್ತಲ್ವಾ, ಸೊ ಹೊಂದ್ಕೊಂಡು ಹೋಗು, ಏನಾದರೂ ಮನುಷ್ಯನ ನಶ್ವರ. ಹಾಗೆ ಹೇಳಲಿಲ್ಲವ, ಯುದ್ಧ ಮಾಡು ನೀನು ನಿನ್ನ ಅಧಿಕಾರಕ್ಕೆ. ಹಾಗೆ ಹೇಳುವಾಗ ಅರ್ಜುನನಿಗೆ ಮತ್ತೆ ಇಂಟ್ರೆಸ್ಟ್ ಬಂತು. ಮಾತಾಡ್ತಾ ಲಾಸ್ಟಿಗೆ ಅರ್ಜುನ ಹೇಳ್ತಾನೆ, ನೀನು ಹೇಗೆಲ್ಲ ಇದ್ದಿ ನನ್ನನ್ನು ವಿವರವಾಗಿ ಹೇಳಂತ. ಆಗ ವಿಭೂತಿ ಯೋಗದಲ್ಲಿ ಕೃಷ್ಣ ಹೇಳ್ತಾನೆ ಅವನಿಗೆಲ್ಲ, ನಾನು ಅಗ್ನಿ, ನಾನು ವಾಯು, ನಾನು ಆಕಾಶ, ನೀನು ತಿಳ್ಕೊಂಡಾಗೆ ದೇವರು ನಾನಲ್ಲ, ನಾನು ಅದೇ ಎಲ್ಲವೂ. ತ್ವಮರ್ಕಸ್ತ್ವಮಿಂದುಸ್ತ್ವಂ ಅಗ್ನಿಸ್ತ್ವಮಾಪಸ್ತ್ವಂ ಆಕಾಶ ಭೂವಾಯುಸ್ತ್ವಂ ಮಹತ್ವಂ, ಇದೆಲ್ಲ ನಾನೇ. ಅರ್ಥ ಆಯ್ತಲ್ವಾ? ಸೊ ಇದನ್ನೆಲ್ಲ ತೋರಿಸ್ತಾನೆ, ಇದೆಲ್ಲ ನಾನೇ ಅಂತ ಹೇಳ್ತಾನಲ್ವಾ. ಆಗ ಅರ್ಜುನ ಹೇಳ್ತಾನೆ, ನಿನ್ನನ್ನು ಆ ರೂಪವನ್ನು ನಾನು ನೋಡ್ಬೇಕಂತ. ಆಗ ಕೃಷ್ಣ ನೋಡಿ, ಇದೆಲ್ಲ ಸೈಕಾಲಜಿಕಲ್. ಕೃಷ್ಣನಷ್ಟು ದೊಡ್ಡ ಸೈಕ್ರೆಟಿಸ್ಟ್ ಯಾರು ಇಲ್ಲ ಅಂತ ಹೇಳೋದು ಅದಕ್ಕೆ. ಕೃಷ್ಣ ಹೇಳ್ತಾನೆ, ನಿನ್ನ ಕಣ್ಣಿಂದ ಇದನ್ನು ನೋಡ್ಲಿಕ್ಕೆ ಆಗೋದಿಲ್ಲ, ನಾನು ನಿನಗೆ ಜ್ಞಾನಕರ್ಣವನ್ನು ಕೊಡ್ತೇನೆ, ಜ್ಞಾನ ಚಕ್ಷುಸನ್ನು ಕೊಡ್ತೇನೆ ಅಂತ ಹೇಳಿದ ಕೂಡಲೇ ಕೃಷ್ಣ ಏನು ಹೇಳ್ತಾನೆ, ನೋಡು ನನ್ನಲ್ಲಿ ಅದನ್ನು ನೋಡು ಅಂತ ಹೇಳಿದಾಗ ಅವನಿಗೆ ಏನು ಕಾಣಲಿಕ್ಕೆ ವಿಶ್ವರೂಪ ಕಂಡಿತ್ತು. ಯಾಕೆ ಅಂತೇಳಿ ಮೊದಲು ವಿಭೂತಿಯಾಗಿ ಹೇಳಿದ್ದಾನೆ, ತಲೆಗೆ ತುಂಬಿಸುವುದು ನಾವೇ. ಮನಸ್ಸು ನೋಡ್ತದೆ ಅದನ್ನೆಲ್ಲ, ಮನಸ್ಸಿಗೆ ಆ ಪವರ್ ಇದೆ. ದೇವರನ್ನು ಪ್ರತ್ಯಕ್ಷ ಮಾಡ್ತೇನೆ. ನಾನು ಸ್ಟೇಜಲ್ಲೆಲ್ಲ ತೋರಿಸ್ತೇನೆ ನೋಡಿ, ನಾನು ಸ್ಟೇಜಲ್ಲಿ ಇರ್ತೇನೆ, ಅವರಿಗೆ ಕಾಣೋದಿಲ್ಲ ಅಂತ. ಕೆಲವರಿಗೆ ಬೆಕ್ಕು ಅದು ಇದೆಲ್ಲ ಕಾಣ್ತದೆ. ನೆಗೆಟಿವ್ ಇಲಸ್ಟ್ರೇಷನ್, ಪಾಸಿಟಿವ್ ಇಲಸ್ಟ್ರೇಷನ್, ಇದೆಲ್ಲ ಮೈಂಡಲ್ಲಿ 6 ಲೆವೆಲ್ ಇದೆ ಮೈಂಡಿಗೆ. ಮಹೇಶ್ ಬಾಬು ಅಂದರೆ ನಮಗೆ ಗೊತ್ತಿಲ್ಲ, ಮೈಂಡಿಗೆ ಆ ಪವರ್ ಇದೆ, ಅದೆಲ್ಲ ನೋಡ್ತದೆ. ನಾವು ಏನೆಲ್ಲ ಅಧ್ಯಾತ್ಮ ಗುರುಗಳೆಲ್ಲ ಮಂಗಳ ಗ್ರಹದಿಂದ ಬಂದವರ ರೀತಿ ಮಾತಾಡ್ತಾರೆ, ನಾನು ಅವರನ್ನು ನೋಡಿದೆ, ನಾನು ಇವರನ್ನು ನೋಡಿದೆ, ನಾನು ಶಿವನನ್ನು ನೋಡಿದೆ, ಇದೆಲ್ಲ ಚಿಕ್ಕ ವಿಷಯ. ನಾನು ಹೇಳಿದಲ್ವಾ, ನೀವು ಬ್ಲ್ಯಾಂಕ್ ಮೈಂಡಲ್ಲಿ ಬಂದರೆ ನಿಮಗೆ ಒಂದೇ ದಿನದಲ್ಲಿ ತೋರಿಸ್ತೇನೆ. ನಾನು ಈಗ ನೆಕ್ಸ್ಟಲ್ಲಿ ನಾನು ಪ್ಲ್ಯಾನಲ್ಲಿದ್ದೇನೆ, ನಿಮ್ಮ ಹಿಂದಿನ ಜನ್ಮ ತೋರಿಸ್ಬೇಕಂತ ಬೇರೆ ರೀತಿ ಅಂತ ಹೇಳಿದರೆ ಇದೆಲ್ಲ ಮೂಢನಂಬಿಕೆ. ಅದಲ್ಲ, ನಿಮ್ಮ ಅನುಭವ ಆಗಬೇಕು ನಿಮಗೆ, ಅದು ಅರ್ಥ ಆಯ್ತಲ್ವಾ? ಸೊ ಯಾವಾಗ ನಾವು ಬ್ಲ್ಯಾಂಕ್ ಆಗ್ತೇವೆ, ಎಲ್ಲ ಪವರ್ ನಮ್ಮ ಹತ್ರ ಇದೆ. ನೀವು ಏನು ಹೊಸತು ಸಿದ್ಧಿ ಸಾಧನೆ ಮಾಡಲಿಕ್ಕಿಲ್ಲ.
ಯಾಕೆ ನಿಮಗೆ ಅಷ್ಟೆಲ್ಲ ಕಠಿಣ ಸಿದ್ಧಿ ಸಾಧನೆ ಎಲ್ಲ ಮಾಡಿಸ್ತಾರೆ ಅಂತ ಹೇಳಿದರೆ, ನಿಮ್ಮ ಮೈಂಡ್ ಒಪ್ಪಿಕೊಳ್ಬೇಕು, ನಾನು ದೈವಿಕ ಶಕ್ತಿ, ನಾನು ದಿನಕ್ಕೆ 6-7 ಗಂಟೆ ಜಪ ಮಾಡ್ತೇನೆ, ತಿಂತೆಲ್ಲ, ಉಪವಾಸ ಕೂರಿಸ್ತೇನೆ. ದೇಹಕ್ಕೆ ಟೆನ್ಷನ್ ಮಾಡಿಸುವುದು, ದೇಹಕ್ಕೆ ಅದೆಲ್ಲ ಇರುವುದು. ಇಷ್ಟೆಲ್ಲ ಮಾಡಿದ ನಂತರ ಏನು ಬರ್ತದೆ ಅಂತ ಫಲ ಇರುವುದು? ನಿನ್ನ ಹತ್ರ ಎಲ್ಲ ಹುಡುಗಿಯರು ಅಟ್ರಾಕ್ಟ್ ಆಗ್ತಾರೆ, ನಿಮಗೆ ಸೌಂದರ್ಯ ಬರ್ತದೆ, ಹಣ ಬರ್ತದೆ, ಋಷಿಗಳು ಬರ್ತಾರೆ, ನೀವು ರಾಜ ಮಹಾರಾಜರು ನಿನ್ನ ಹತ್ರ ಬರ್ತಾರೆ ಅಂತ ಹೇಳಿದರೆ ನೀನು ಖುಷಿಯಲ್ಲಿ ಬದುಕ್ತಿ. ಅರ್ಥ ಆಯ್ತಾ? ಖುಷಿಯಲ್ಲಿ ಬದುಕಿದಾಗ ನಿಮ್ಮ ಅನ್ರಿಸಾಲ್ವ್ಡ್ ಇಶ್ಯೂಸ್ ಎಲ್ಲ ಹೋಗ್ತದೆ. ನೀವು ಪೂರ್ವಜನ್ಮದ ಜನ್ಮಾಂತರದ ಬಗ್ಗೆ ಹೇಳುವುದಾದರೆ, ನೀವು ಯಾಕೆ ಇನ್ನೊಂದು ದೇಹಕ್ಕೆ ಬರಬೇಕಂತ ಹೇಳಿದರೆ, ಈ ದೇಹದಲ್ಲಿ ಯಾವುದು ಬಾಕಿ ಉಳಿದಿದೆ ಅದನ್ನು ಪಡೀಲಿಕ್ಕೆ ಇನ್ನೊಂದು ದೇಹಕ್ಕೆ ಬರಬೇಕು. ನಮ್ಮದೆಲ್ಲ ಸಮಸ್ಯೆ ಏನಂತ ಹೇಳಿದರೆ, ಅಲ್ಲ ನಾನು ಹೇಳೋದನ್ನು ನೀವು ಮೆಚುರಿಟಿಯಲ್ಲಿ ಅರ್ಥ ಮಾಡ್ಕೊಳ್ಳಿ, ನಾನು ಆ ರೀತಿ ಹೇಳ್ತಾ ಇಲ್ಲ. ಈಗ ನಿಮ್ಮ ಹತ್ರ ಎಲ್ಲ ಹುಡುಗಿ ಬರುವಾಗ ಅದು ತಪ್ಪು. ಅರ್ಥ ಆಯ್ತಾ? ನಂತರ ಮುದುಕಿ ಎಲ್ಲ ಅಲ್ಲೆಲ್ಲ ಬೀಳಲಿಕ್ಕೆ ಆಗುವಾಗ ಮತ್ತೆ ಎಲ್ಲ ಸ್ಟೈಲ್ ಮಾಡಲಿಕ್ಕೆ ಹೋಗೋದು, ಜಿಮ್ ಮಾಡಲಿಕ್ಕೆ ಹೋಗೋದು, ವಾಕಿಂಗ್ ಮಾಡಲಿಕ್ಕೆ ಹೋಗೋದು, ಚೆನ್ನಾಗಿ ಕಾಣಬೇಕು, ನನ್ನನ್ನು ಯಾರು ಚಂದ ನೋಡ್ತಾ ಇಲ್ಲ. ತಿನ್ನೋ ಟೈಮಲ್ಲಿ ಅದು ತಿನ್ನಬಾರ್ದಂತೆ, ಇದು ತಿನ್ನಬಾರ್ದಂತೆ, ಅದು ಮತ್ತೆ ಇದು ಮತ್ತೆ ತಿನ್ನೋದಂತೆ, ನಂತರ ಅದು ತಿನ್ನಲಿಕ್ಕೆ ಆಗ್ತಿಲ್ಲ. ಹಾಗೆಲ್ಲ ಇರುವವರೆಗೆ ದೇಹ ನಿಮಗೆ ಎಷ್ಟು ಹೇಳ್ತದೆ, ನಂತರ ಅದೇ ಕಮ್ಮಿ ಮಾಡ್ತಾ ಹೋಗ್ತದೆ. ಅದನ್ನು ನಿಮ್ಮ ಕಣ್ಣು ಡಲ್ ಆಗ್ತದೆ, ಕಿವಿ ಡಲ್ ಆಗ್ತದೆ, ತಿನ್ನೋದು ಬೇಡ ಅಂತ ಆಗ್ತದೆ, ಯಾವುದು ಬೇಡ ಅಂತ ಬಾಡಿಯಲ್ಲಿ ಹಾರ್ಮೋನ್ಸ್ ನಿಲ್ತದೆ. ಆಗ ನೀವು ಅದಕ್ಕೆ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಕೊನೆಗೆ ಕೊಟ್ಟದ್ದು ಅದಕ್ಕೆ. ದೇಹ ನಿಲ್ಲಿಸ್ತದೆ ಅದನ್ನೇ. ದೇಹವನ್ನು ಫಾಲೋ ಮಾಡಿ, ಅದರ ಹತ್ರ ಬೇಡದೆಲ್ಲ ಮಾಡಿ ಅಂತಲ್ಲ. ಕರ್ಮ ಸಿದ್ಧಾಂತವನ್ನು ಖಾಲಿ ಅರ್ಥ ಮಾಡ್ಕೊಳ್ಬೇಕಂತಿದ್ರೆ ಇಷ್ಟೇ ಇರುವುದು ವಿಷಯ. ಏನಂತ ಹೇಳಿದರೆ, ಆತ್ಮನ ಪ್ರತಿಕೂಲಾನಿ ಪರೇಶಾನ್ನ ಸಮಾಚರೇತ್. ಇಷ್ಟು ತಿಳಿದ್ರೆ ಸಾಕು, ಬೇರೆ ಎಲ್ಲ ಗ್ರಂಥ ಓದಬೇಕಂತಿಲ್ಲ. ಆತ್ಮನ ಪ್ರತಿಕೂಲಾನಿ ಪರೇಶಾನ್ನ ಸಮಾಚರೇತ್, ಇಷ್ಟೇ ಗೊತ್ತಿರಬೇಕಾದದ್ದು ನಿಮಗೆ. ಆತ್ಮನ ನನಗೆ ಯಾವುದು ಇಷ್ಟ ಆಗೋದಿಲ್ವೋ ಮತ್ತೊಬ್ಬರಿಗೆ ಮಾಡಬಾರ್ದು. ಮತ್ತೊಬ್ಬರಿಗೆ, ಮನುಷ್ಯರಿಗೆ ಅಂತಲ್ಲ, ಯಾವುದಕ್ಕೂ. ಈಗ ನನ್ನನ್ನು ಕೊಲ್ಲಬಾರ್ದು ಯಾರ, ನನಗೆ ಕೊಯ್ದ್ರೆ ನೋವಾಗ್ತದಾ, ನಾನು ಕೂಡ ಬೇರೆದನ್ನು ಕೊಯ್ಯಬಾರ್ದು. ಯಾವ ರಿಯಾಕ್ಷನ್ಗೆ ರಿಯಾಕ್ಷನ್ ಇದೆ, ಇಷ್ಟೇ ಸಿಂಪಲ್ ಕರ್ಮಸಿದ್ಧ. ಮತ್ತೊಬ್ಬನಿಗೆ ಸುಳ್ಳು ಯಾರಾದ್ರೂ ನನಗೆ ಸುಳ್ಳು ಹೇಳಿದ್ರೆ ನನಗೆ ಇಷ್ಟ ಆಗದಿದ್ರೆ ನೀವು ಮಾಡಬಾರ್ದು. ನಾನು ಮತ್ತೊಬ್ಬರಿಗೂ ಸುಳ್ಳು ಹೇಳ. ಕರ್ಮಣ್ಯೇವಾಧಿಕಾರಸ್ಥೆ ಮಾಫಲೇಶು ಕದಾಚನ. ಕರ್ಮದ ಅಧಿಕಾರ ಪೂರ್ತಿ ಇದೆ ನಿಮಗೆ, ಏನು ಬೇಕಾದ್ರೂ ಮಾಡ್ಬೋದು. ಫಲದ ಅಧಿಕಾರ ಇಲ್ಲ. ಮೇಲೆ ಕಲ್ಲು ಬಿಸಾಡಿದರೆ ಅದು ಬೀಳ್ತದೆ, ಅದು ನ್ಯಾಚುರಲ್. ಕಲ್ಲು ಬೀಸಾಡುವ ಅಧಿಕಾರ ನಿಮಗೆ, ತಲೆಗೆ ಬೀಳಬಾರ್ದು ಅಂತ ನೀವು ಹೇಳ್ಬಾರ್ದು. ಅರ್ಥ ಆಯ್ತಾ? ಸೊ ಅದೇ ರೀತಿ ಯಾವುದನ್ನು ಬೇಕಾದರೂ ಮಾಡ್ಬೋದು. ಆತ್ಮನ ಪ್ರತಿಕೂಲಾನಿ ಪರೇಶಾನ್ನ ಸಮಾಚಾರ. ನಿಮಗೆ ಅದು ಯಾವುದು ಬೇಡ ಅಂತ ಅನಿಸ್ತದೆ ಅದನ್ನು ನೀವು ಬೇರೆಯವರಿಗೆ ಮಾಡಬಾರ್ದು. ಇಷ್ಟೇ ಕರ್ಮ ಸಿದ್ಧಾಂತ. ಮತ್ತು ಏನು ಬೇಕಾದ್ರೂ ನಿಮಗೆ ಮಾಡ್ಬೋದು. ಇನ್ನೊಂದು ಮಾತು ಬರ್ತದೆ, ಯದ್ಯಪಿ ಶುದ್ಧಂ ಲೋಕ ವಿರುದ್ಧಂ ನಾಕರಣೀಯಂ. ನಿಮಗೆ ಸರಿ ಅಂತ ಗೊತ್ತಿದೆ, ಅದು ಬೇಕಾದದು. ನಾನು ಹೇಳೋದ್ರ ಉದ್ದೇಶ ನಿಮಗೆ ಗೊತ್ತಿರಬೇಕು ಇದು ಸರಿ ಅಂತ. ಬಟ್ ಲೋಕ ವಿರುದ್ಧವಾಗಿದ್ದರೆ ನಾಕರಣೀಯಂ. ಗೊತ್ತಾಯ್ತು. ಈಗ ನಮಗೆ ಆಸೆ ಇರ್ತದೆ, ಅಲ್ಲಿ ಕಾನೂನು ಬೇರೆ ಇದೆಯಲ್ಲ. ಹಾಗೆ ಅರ್ಥ ಆಯ್ತಾ? ಸೊ ಇಷ್ಟ ಆದಾಗ ಅನ್ರಿಸಾಲ್ವ್ಡ್ ಇಶ್ಯೂಸ್ ಎಲ್ಲ ಹೋಗ್ತದೆ. ಈಗ ನೋಡಿ, ನಮಗೆ ಎಷ್ಟು ಒಳಗಿಂದ ಆಸೆ ಇರ್ತದೆ. ಒಂದು ಗೃಹಿಣಿ ಇರ್ತಾಳೆ, ಒಳ್ಳೆ ಗೃಹಿಣಿ, ಯಾರೊಟ್ಟಿಗೆ ಮಾತಾಡಿರೋದಿಲ್ಲ, ಎಲ್ಲ ಇರ್ತಾಳೆ. ಬಟ್ ಮನಸ್ಸಲ್ಲಿ ಯಾವಾಗ ನೋಡಿದ್ರು ಅವರೆಲ್ಲ ಜಾಲಿಯಲ್ಲಿದ್ದಾರೆ, ನಾನು ಇಷ್ಟು ಮಾಡ್ತಿದ್ದೇನೆ, ಇಷ್ಟು ಗಂಡನ ಇದು ಅಸಮಾಧಾನದಲ್ಲಿ ಇರುವುದಲ್ವಾ. ಒಬ್ಬ ಪೂಜೆ ಮಾಡೋ ಬ್ರಾಹ್ಮಣ, ಜಾತಿ ಬಗ್ಗೆ ಮಾತಾಡ್ತಿಲ್ಲ, ಒಂದು ವೃತ್ತಿ, ಬ್ರಾಹ್ಮಣ ವೃತ್ತಿಯ, ಅವರೆಲ್ಲ ಎಷ್ಟು ಪಬ್ಬಿಗೆ ಹೋಗ್ತಾರೆ, ಜಾಲಿಯಲ್ಲಿದ್ದಾರೆ, ನನ್ನದೊಂದು ಇದು ಜನ್ಮ, ಈ ರೀತಿ ಹೇಳ್ತಾ ನೆಕ್ಸ್ಟ್ ಜನ್ಮದಲ್ಲಿ ಫಾರ್ವರ್ಡ್ ಆಗ್ತದೆ ಅಂತ ಹೇಳಿದರೆ, ಈ ಪ್ರಜ್ಞೆಗೆ ಅದೇ ನಾನು ಹೇಳಿದೆ ಮಾಂಡಕ್ಯ ಉಪನಿಷತ್ತಲ್ಲಿ ಯಾವ ರೀತಿ ಇದೆ ಅಂತ ಹೇಳಿದರೆ, ನಿದ್ರೆಯಲ್ಲಿ, ಸ್ವಪ್ನದಲ್ಲಿ, ಸುಷುಪ್ತಿಯಲ್ಲಿ ಎಲ್ಲರ ಅನುಭವ ಒಂದೇ. ಸ್ವಪ್ನದಲ್ಲಿ ಬೇರೆ, ಮನಸ್ಸಲ್ಲಿರುವಾಗ ಬೇರೆ, ದೇಹದಲ್ಲಿರುವಾಗ ಬೇರೆ. ಮೂರನೇದೊಂದು ಸ್ಟೇಜ್ ಇದೆ ಅಲ್ವಾ, ಅದರಲ್ಲಿ ಕನಸು ಬೀಳುವುದಿಲ್ಲ, ಏನಿಲ್ಲ, ಖಾಲಿ ಒಂದು ಎದ್ದಾಗ ನಿಮಗೆ ರಾತ್ರಿ 9 ಗಂಟೆ ಮಲಗಿದೆ, ಬೆಳಿಗ್ಗೆ 4 ಗಂಟೆವರೆಗೆ ನಿದ್ದೆ ಬಂತು, ಭಾರಿ ಖುಷಿ ಆಯಿತು. ಆ ಭಾರಿ ಖುಷಿಯಾದ ಅನುಭವ ಅದು ನಿಮ್ಮದು ಪ್ರಜ್ಞಾನ, ಅದು ಆನಂದಂ ಬ್ರಹ್ಮ. ಅದು ಎಲ್ಲರ ಮಿನಿಸ್ಟರ್ ಇದ್ದು, ಅವನ ಪಿ ಎದ್ದು, ಸೆಕ್ಯೂರಿಟಿ ಅವನದ್ದು ಎಲ್ಲರ ಅನುಭವ ಅದೇ. ಅದರ ನಂತರ ಒಂದು ಸ್ಥಿತಿ ಇದೆ, ಜಾಗೃತ ಸ್ವಪ್ನ ಸುಷುಪ್ತಿ ತುರಿಯ ಅಂತ. ಅದರಲ್ಲಿ ಏನಂತ ಹೇಳಿದರೆ ಸುಷುಪ್ತಿಯದ್ದೇ ಅನುಭವ ಅದು, ಬಟ್ ಅದರಲ್ಲಿ ನೀವು ಇರ್ತೀರಿ. ಇದು ಎಲ್ಲರಿಗೆ ಆಗುವಂಥದ್ದಲ್ಲ, ಧ್ಯಾನದಲ್ಲಿ ಸ್ವಲ್ಪ ಮೇಲೆ ಹೋದಾಗ ಆಗುವಂಥದ್ದು. ಈ 3 ಸ್ಥಿತಿಯಲ್ಲಿ ಇದ್ದದ್ದನ್ನೇ ದೇಹದಲ್ಲಿ ಕೂಡ ನಾವು ಇರುವಾಗ, ಈಗ ದೇಹದಲ್ಲಿದ್ದೇವೆ, ಅನುಭವಿಸ್ತಿದ್ದೇವೆ, ಸಾಯ್ತೇವೆ. ಸತ್ತಾಗ ಹೇಗೆ ನೀವು ಒಳ್ಳೆ ಕೆಲಸ ಮಾಡಿ ಖುಷಿಯಲ್ಲಿದ್ದಾಗ ಮಲಗಿದ್ರೆ ನಿಮಗೆ ಖುಷಿಯಾದ ಸ್ವಪ್ನ ಬೀಳ್ತದ? ನೀವು ಏನಾದರೂ ನೀವು ಸಾಲದವರ ಟೆನ್ಷನ್, ಭಯ, ಹೆದರಿಕೆಯಲ್ಲಿ ಮಲಗಿದ್ರೆ ಯಾರಾದರೂ ಓಡಿಸುವುದು, ಚಾಕು ಹಾಕುವುದು, ಇದು ಎಲ್ಲ ಕನಸು ಬೀಳ್ತದ. ಅದೇ ರೀತಿ ಸತ್ತಾಗ ಕೂಡ ನೀವು ಇಡೀ ಜೀವನದಲ್ಲಿ ಏನು ಖುಷಿಯಲ್ಲಿದ್ದರೆ ನಿಮಗೆ ಖುಷಿ, ಸ್ವರ್ಗದಲ್ಲಿ ಫೀಲಿಂಗ್, ಅದು ಪ್ರಜ್ಞೆ.
ಸ್ವರ್ಗದಲ್ಲಿ ಏನಿರ್ತದೆ, ಚೆನ್ನಾಗಿ ತಿನ್ನಲಿಕ್ಕೆ ಇರ್ತದೆ, ಅಲ್ಲಿ ಯಾರು ಕಿರಿಕಿರಿ ಮಾಡೋದಿಲ್ಲ, ಅಲ್ಲಿ ಏಜ್ ಆಗೋದಿಲ್ಲ. ನರಕದಲ್ಲಿ ಫ್ರೈ ಮಾಡೋದು, ನೋವು ಮಾಡೋದು, ದುಃಖ, ಸಂಕಟ, ಇದು ಅನುಭವ. ಮೂರನೇ ಅನುಭವದಲ್ಲಿ ಆತ ಪುನಃ ತಾಯಿಯ ಗರ್ಭಕ್ಕೆ ಬರ್ತಾನೆ ಅಂತ ಹೇಳ್ತದೆ. ನಂತರ ಸ್ವಪ್ನದಲ್ಲಿ ನೀವು ಅದೇ ದೇಹದಲ್ಲಿ ಕಣ್ಣು ಬಿಡ್ತೀರಿ, ನಿದ್ರೆಯಲ್ಲಿ. ಜೀವನದಲ್ಲಿ ನೆಕ್ಸ್ಟ್ ದೇಹದಲ್ಲಿ ಕಣ್ಣು ಬಿಡ್ತೀರಿ. ಯಾಕೆ ಆ ನೆಕ್ಸ್ಟ್ ದೇಹ ಸಿಗ್ತದೆ ಅಂತ ಹೇಳಿದ್ರೆ, ನಾನು ಹಾಗೆ ಹೇಳಿದ್ದೆ, ಜಡಭರತನ ಕತೆ. ಆತನಿಗೆ ಬ್ರಹ್ಮಲೋಕದಲ್ಲಿ ಸ್ವಾಗತಕ್ಕೆ ಎಲ್ಲ ವ್ಯವಸ್ಥೆ ಆಗಿತ್ತು. ಅಂಥ ಜಡಭರತ ಸಂಜೆ ಹೋಗಿ ನದಿಯಲ್ಲಿ ಅರ್ಘ್ಯ ಕೊಡ್ತಾ ಇದ್ದಾನೆ. ಒಂದು ಜಿಂಕೆ ನೀರು ಕುಡಿತಾ ಇದೆ, ಗರ್ಭಿಣಿ ಜಿಂಕೆ. ಹಿಂದಿನಿಂದ ಒಂದು ಹುಲಿ ಹಾರಿತ್ತು ಅದರ ಮೇಲೆ. ಜಿಂಕೆ ಭಯದಿಂದ ನೀರಿಗೆ ಹಾರಿತು. ಹಾರುವಾಗ ಅಲ್ಲೇ ಅದಕ್ಕೆ ಹೆರಿಗೆ ಆಯಿತು. ಜಿಂಕೆ ಸತ್ತಿತ್ತು. ಆ ಮರಿ ನೀರಲ್ಲಿ ಬಂತು. ಈಗ ಕೈಯಲ್ಲಿ ನೀರಿಟ್ಟು ಕೈಗೆ ಬಂತು. ಅವು ಅದನ್ನು ಮನೆಗೆ ತಗೊಂಡು ಬಂದ. ಚಿಕ್ಕ ಇದನ್ನು ಏನು ಮಾಡಲಿಕ್ಕೆ ಆಗ್ತದೆ, ಅದಕ್ಕೆ ಎಲ್ಲ ಏನೇನು ನೀರು ಕೊಡೋದು, ಹುಲ್ಲು ಹಾಕೋದು, ಇದನ್ನು ಮಾಡಿದ. ಆಚೆ ಹೋಗುವಾಗ ಅದನ್ನು ಇಟ್ಕೊಂಡು ಹೋಗೋದು. ಅದರೊಟ್ಟಿಗೆ ಇಮೋಷನಲ್ ಬಾಂಡಿಂಗ್ ಬಂತು. ಇವನಿಗೆ ಯಾವಾಗ ನೋಡಿದ್ರು ಅದರದ್ದೇ ಚಿಂತೆ. ಅದು ಕೂಡ ಇವನನ್ನು ತುಂಬ ಪ್ರೀತಿ ಮಾಡೋದು, ಒಟ್ಟಿಗೆ ಮಲಗೋದು, ಎಲ್ಲ ಮಾಡೋದು. ನಂತರ ಸಾಯುವಾಗ ಕೂಡ ಇವನಿಗೆ ಅದೇ ಚಿಂತೆ. ಈ ಜಿಂಕೆಗೆ ಇನ್ನು ಯಾರಿದ್ದಾರೆ, ಹುಲಿ ಬರ್ಬೋದಾ, ಅದು ಪಾಪ ಎಲ್ಲಿ ಹೋಗ್ಬೋದು, ನನ್ನೊಟ್ಟಿಗೆ ಮಲಗ್ತಿತ್ತು. ಈಗ ಆಗಿ ಅವ ಜಿಂಕೆಯಾಗಿ ಹುಟ್ಟಿದಂತೆ. ಯಾವ ಸಾಧಕನಿಗೆ ಬ್ರಹ್ಮಲೋಕದಲ್ಲಿ ಸ್ವಾಗತಕ್ಕೆ ಸಿದ್ಧತೆ ಆಗಿತ್ತ, ಅವ ಜಿಂಕೆ ಆಗಿ ಹುಟ್ಟಿದ. ಅದರ ಅರ್ಥ ಜಿಂಕೆಯನ್ನು ಸಾಕಿದ್ದು ತಪ್ಪ ಅಂತ ಕೇಳಿದರೆ, ತಪ್ಪ ಸರಿಯ ಪ್ರಶ್ನೆ ಇಲ್ಲ. ನೀವು ಸಬ್ಕಾನ್ಷಿಯಸ್ ಮೈಂಡಿಗೆ ಯಾವ ಇದು ಕೊಡ್ತಾ ಇದ್ದೀರಿ ಸಿಗ್ನಲ್, ಅದು ಕೇಳು. ಸಾಯುವಾಗ ದೇವರ ಹೆಸರು ಹೇಳಿದರೆ ದೇವಲೋಕ ಸಿಗ್ತದೆ, ದೇವರ ಲೋಕ ಸಿಗ್ತದೆ ಅಂತ. ಆಗ ನಾವೆಲ್ಲ ಅತಿ ಬುದ್ಧಿವಂತಿಕೆ ಮಾಡ್ತೇವೆ. ಸಾಯುವಾಗ ಹೇಳ್ಬೋದಲ್ವ? ಸಾಯುವಾಗ ಹೇಳಲಿಕ್ಕೆ ಆಗೋದಿಲ್ಲ. ನೀವು ಜೀವನ ಹೇಗೆ ಬದುಕ್ತಿರ್ತೀರ ನೋಡಿ. ದಶರಥ ಕೂಡ ರಾಮ 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 ಅಂತ ಸತ್ತದ್ದು. ಬಟ್ ದಶರಥ ಮಗನ ಹೆಸರು ಕರೆದದ್ದು. ಅವನಿಗೆ ತಲೆಯಲ್ಲಿದ್ದದ್ದು ಮಗ ಅಲ್ಲ. ನನ್ನ ತಂದೆ ಹೇಳ್ತಾ ಇದ್ರು ಅದಕ್ಕೆ. ನನ್ನ ತಂದೆ ಹೇಳ್ತಾ ಇದ್ರು, ಮಕ್ಕಳ ಹೆಸರನ್ನ ದೇವರ ಹೆಸರು ಯಾಕೆ ಇಡ್ತಾ ಇದ್ರು ಅಂದರೆ, ಸಾಯುವತ್ತಲ್ಲಿ ಕರೀತಾರೆ ನಾರಾಯಣ ಅಂತ ಮಗನನ್ನೇ ಕರೆಯುದಲ್ವಾ. ಒಬ್ಬ ಹೇಳಿದಂತೆ ಹಾಗೆ ಅತಿ ಬುದ್ಧಿವಂತಿಕೆ ಮಾಡಿ ಹೆಸರಿಟ್ಟಿದ್ದಂತೆ ಎಲ್ಲ. ನಾರಾಯಣ, ವಾಸುದೇವ, ಪ್ರದ್ಯುಮ್ನ, ಅನಿರುದ್ಧ ಅಂತ ಮಕ್ಕಳಿಗೆ ಹೆಸರಿಟ್ಟಿದ್ದ. ಸೊ ಇವ ಸಾಯುವಾಗ ಏನಾಯಿತು, ನಾರಾಯಣ ಎಲ್ಲಿದ್ಯಪ್ಪ, ಇಲ್ಲಿದ್ದೇನೆಪ್ಪ ಅಂತ ಹೇಳಿದವ. ವಾಸುದೇವ ನಾನು ಇಲ್ಲಿದ್ದೇನೆ, ಪ್ರದ್ಯುಮ್ನ ಇಲ್ಲಿದ್ದೇನೆ, ಅನಿರುದ್ಧ ಇಲ್ಲಿದ್ದೇನೆ, ಎಲ್ಲ ಇಲ್ಲೇ ಇದ್ರೆ ಅಂಗಡಿಯಲ್ಲಿ ಯಾರಿದ್ದಾರಪ್ಪ ಅಂತ ಹೇಳಿದಂತೆ, ಸತ್ತು ಹೋದ. ನೆಕ್ಸ್ಟ್ ಸೀನ್ ಕಟ್ಟಾದಾಗ ಅಂಗಡಿಯಲ್ಲಿ ಇದು ಇಲಿಯಾಗಿ ಕೂತಿದ್ದಾನಂತೆ, ಮಗನೇ ಓಡಿಸ್ತಿದ್ದಾನೆ ಅಂತ ಹೇಳಿದರೆ ಅದು ಇದೆಯಾ ಇಲ್ವೋ ಅದೆಲ್ಲ ಅಗತ್ಯ ಇಲ್ಲ. ಬಟ್ ನಮಗೆ ಜೀವನದಲ್ಲಿ ಏನಂತ ಹೇಳಿದ್ರೆ, ಅನ್ರಿಸಾಲ್ವ್ಡ್ ಇಶ್ಯೂಸ್ ಎಲ್ಲ ಕ್ಲಿಯರ್ ಆಗಬೇಕು. ಆಗ ನಮಗೆ ಬೇರೆ ದೇಹದ ಅಗತ್ಯ ಇರೋದಿಲ್ಲ. ಆಗ ನಾವು ಯಾವುದರಲ್ಲಿ ಆ ಸೌಂದರ್ಯ ಲೇಯರನ್ನು, ಆ ದೇವಿಯನ್ನು, ಆ ಲಲಿತೆಯನ್ನು, ಯಾವ ರೀತಿ ಆ ಅಬಂಡೆನ್ಸನ್ನು, ಆ ಪ್ರಾಸ್ಪರಿಟಿಯನ್ನು ಅದರಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿದರೆ, ನಮ್ಮ ಯಾವಾಗ ಫೋಕಸ್ ಮಾಡ್ತೇವೋ, ನಾವು ಅದರ ಕಡೆ ಫೋಕಸ್ ಮಾಡಿದಾಗ ನಮಗೆ ಏನೂ ಅಪರ್ಮಿಷನ್ ಹೇಳ್ಬೇಕಂತಿಲ್ಲ. ಮೈಂಡ್ ತಗೊಳ್ತದೆ ಇವನಿಗೆ ಏನು ಬೇಕು. ಏನು ಶ್ರೀಮಾತಾ, ಶ್ರೀ ಮಹಾರಾಜ್ಞಿ, ಶ್ರೀಮತ್ ಸಿಂಹಾಸನೇಶ್ವರಿ. ಆಕೆ ಸಿಂಹಾಸನೇಶ್ವರಿ, ಆಕೆ ಶ್ರೀಮಾತಾ, ಶ್ರೀ ಮಹಾರಾಜ್ಞಿ. ಆಕೆ ಇಡೀ ಮೂರು ಲೋಕದ ಬ್ರಹ್ಮಾಂಡದ ಅಧಿಪತಿ ಆಕೆ. ಆದರೆ ಆಕೆ ಶ್ರೀಮಾತಾ, ನನ್ನ ತಾಯಿ. ಸೊ ನನ್ನ ತಾಯಿ ಆಗಿರಬೇಕಾಗೋ ನಾನು ಹೇಗಿರಬೇಡ. ಸೊ ನೀವು ಒಂದು ಒಳ್ಳೆ ಗಿಫ್ಟ್ ಕೊಟ್ಟರೆ ಯಾರಿಗೆ ಅದು ತುಂಬ ಇಷ್ಟದವರಿಗೆ ಒಳ್ಳೆ ಒಳ್ಳೆ ಗಿಫ್ಟ್ ಕೊಡ್ತೀರಲ್ವ, ಪಕ್ಕ ಹಾಳಾಗೋ ಗಿಫ್ಟ್ ಕೊಡ್ತೀರಾ. ಸೊ ನಮಗೆ ಕೂಡ ಈ ದೇಹ ಕೊಟ್ಟದ್ದು ಆಕೆ. ಸೊ ಎಂಥ ಒಳ್ಳೆ ಸೈಂಟಿಸ್ಟ್ ಹೇಳ್ತಾರೆ, ಒಂದು 500 ಕೋಟಿ ಉಂಟಂತೆ ಇದಕ್ಕೆ, ಪೂರ್ತಿ ದೇಹಕ್ಕೆ. ಸೊ ನಾವೇನು ಬೆಳಿಗ್ಗೆ ಎದ್ದು, ಇದು ನೀನು ಕೊಟ್ಟ ಗಿಫ್ಟು, ನನಗೆ ಗೊತ್ತು ನೀನು ನನಗೆ ಅಂಥ ಗಿಫ್ಟ್ ಎಲ್ಲ ಕೊಡೋದಿಲ್ಲ ಅಂತ ಈ ರೀತಿ ಹೇಳಿದಾಗ ಸಬ್ಕಾನ್ಷಿಯಸ್ ಮೈಂಡ್ಗೆ ನೀವು ಮತ್ತೆ ರೋಗ ಬರೋದಿಲ್ಲ. ಅದಕ್ಕೆ ರಿಪೇರಿ ಮಾಡೋದು ಆಗತ್ತಿದ್ದೆ. ಅದಕ್ಕೆ ಇದು ಬೇಗ ಹೋಗುವಂಥದ್ದಲ್ಲ, ಯಾಕಂದರೆ ಅಲ್ಲಿ ಇಮೋಷನಲ್ ಬಾಂಡಿಂಗ್ ಮಾಡಿದ್ರಲ್ವ ನೀವು. ಸೊ ಶ್ರೀವಿದ್ಯೆ, ಭೋಗ ಮತ್ತು ಮೋಕ್ಷ ಎರಡನ್ನೂ ಕೊಡ್ತಾನೆ ಅಂತ ಹೇಳಿದ್ದು ಇದಕ್ಕೆ.